ನಮಸ್ಕಾರ. NCAB ಟೈಮ್ಸ್ನ ವಿಶೇಷ ವರದಿಗೆ ಸ್ವಾಗತ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ KRS ಪಕ್ಷದ ವತಿಯಿಂದಾಗಿ ಏನು ಡ್ರಗ್ ಪೆಡ್ಲರ್ಗಳ ಜೊತೆಯಲ್ಲಿ ಕೈ ಜೋಡಿಸಿ ಡ್ರಗ್ಸ್ಗಳನ್ನು ಮಾರಾಟ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳ ಜೊತೆಯಲ್ಲಿ ಚಾಮರಾಜಪೇಟೆಯ ಇನ್ಸ್ಪೆಕ್ಟರ್ ಆದಂಥ ಮಂಜಣ್ಣ ಹಾಗೆ ಅವರ ಜೊತೆಯಲ್ಲಿ 11 ಜನ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೆ ಇಲಾಖೆಯವರು ಏನಿದ್ದಾರೆ ಅವರಿಗೆ ಮಹಾಮಂಗಳಾರತಿ ಮಾಡುವ ಮುಖಾಂತರವಾಗಿ ಅವರಿಗೆ ಎಚ್ಚರಿಕೆಯ ಕರಗಂಟೆಯನ್ನು ಕೊಡೋದಕ್ಕೋಸ್ಕರ KRS ಪಕ್ಷದವರು ಇವತ್ತು ವಿಭಿನ್ನ ರೀತಿಯಲ್ಲಿ ಅವರಿಗೆ ಮಹಾಮಂಗಳಾರತಿಯನ್ನು ಮಾಡುವಂಥ ರೀತಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಜನ KRS ಪಕ್ಷದ ಕಾರ್ಯಕರ್ತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಬನ್ನಿ ಈ ಒಂದು ಹೋರಾಟ ಹೇಗೆ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಬರೋಣ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಳೆದ 6 ವರ್ಷಗಳಿಂದ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಈ ರೀತಿಯಾದಂತಹ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತುತ್ತಾ ಮಾತಾಡ್ತಾನೆ ಬರ್ತಾ ಇದೆ. ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಡ್ರಗ್ಸ್ ದಂಧೆ ರಾಜ್ಯದಲ್ಲಿ ನಡೀತಾ ಇರೋದು. ಅದಕ್ಕೆ ನೇರವಾಗಿ ಪೊಲೀಸ್ ಅವರ ಸಾಥಿದೆ ಅನ್ನೋದು ಪೊಲೀಸ್ ಇಲಾಖೆ ಇವತ್ತು ಪ್ರೂವ್ ಮಾಡಿದೆ. ಈ ವಿಚಾರವಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ವಿನೂತನವಾದಂತಹ ಒಂದು ಪ್ರತಿಭಟನೆಯನ್ನು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಆಯೋಜಿಸಿದೆ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಯಾವುದೇ ಪ್ರತಿಭಟನೆಗಳನ್ನು ಮಾಡೋದು ಅದು ವಿಭಿನ್ನವಾಗೇ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿನ ಏನು ಅಮಾನತಾಗಿರುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಟಿ ಮಂಜಣ್ಣನಿಗೆ ಮಹಾಮಂಗಳಾರತಿ ಮಾಡುವ ಮೂಲಕ ನಾವು ವಿಭಿನ್ನವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಮತ್ತು ಮಾಫಿಯಾಗಿದೆ ಇವತ್ತು ಸಂಪೂರ್ಣ ಯುವ ಜನತೆಯನ್ನ ಬಲಿಕೊಳ್ತಾ ಇದೆ. ಈ ಓಟಿನ ಏನು ಕಳೆದ 30-40 ವರ್ಷಗಳಿಂದ ಜನಸಂಖ್ಯೆಯ ಕೂಡದಿಂದಾಗಿ ಪ್ರತಿಯೊಬ್ಬರು ಕೇವಲ ಒಬ್ಬರು ಅಥವಾ ಇಬ್ಬರು ಮಕ್ಕಳು ಮಾತ್ರ ಹೊಂದಿರ್ತಾರೆ. ಆ ಕೇವಲ ಒಬ್ಬರು ಇಬ್ಬರು ಮಕ್ಕಳು ಆ ಕುಟುಂಬಕ್ಕೆ ಆ ಒಂದು ಪೇರೆಂಟ್ಸ್ಗೆ ಆಸರೆ ಆಗಿ ಆ ಕುಟುಂಬವನ್ನ ಮುಂದಿನ ದಿನಗಳಲ್ಲಿ ಅದನ್ನ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇರ್ತಾರೆ. ಆದ್ರೆ ಈ ಡ್ರಗ್ ಮಾಫಿಯಾ ಅಥವಾ ಬೇರೆ ಬೇರೆ ಕಾನೂನು ಬಾಹಿರ ಚಟುವಟಿಕೆ ಮಾಡುವಂತವರು ಇಂಥ ಯುವಕರನ್ನ ಅದರಲ್ಲೂ ಬಾಲಕರು ಹೈಸ್ಕೂಲ್ ಮಟ್ಟದಲ್ಲೂ ಕೂಡ ಶಾಲೆಗಳಲ್ಲಿ ಈ ಎಲ್ಲ ಡ್ರಗ್ಸ್ಗಳು ಸಹಜವಾಗಿ ಆಗಿದೆ. ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಬ್ಯಾನ್ ಆಗಿರೋ ಕನೆಕ್ಷನ್ ಅಥವಾ ಕಾಲೇಜುಗಳಲ್ಲಿ ಡ್ರಗ್ಸ್ ಸಿಗರೇಟ್ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಬ್ರೌನ್ ಶುಗರ್ ಇತರ ನಾನಾ ಇದರಲ್ಲಿ ರೂಪದಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ನೇರವಾಗಿ ಸಾಮಾನ್ಯ ಜನರ ಕೈಗೆ ಸಿಗೋದಿಲ್ಲ ಹೊತ್ತು ನಡೀತಾ ಇದೆ ಅಂತಂದ್ರೆ ಪೊಲೀಸ್ ಇಲಾಖೆ ವೈಫಲ್ಯ. ಕೇವಲ ಪೊಲೀಸ್ ಇಲಾಖೆ ಮಾತ್ರ ವೈಫಲ್ಯ, ಅದು ಡ್ರಗ್ಸ್ ಕಂಟ್ರೋಲ್ ಅಂತ ಏನಿರುತ್ತೆ ಅವ್ರಿಗೂ ಕೂಡ ವೈಫಲ್ಯ ಆಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಪೊಲೀಸ್ ಇಲಾಖೆಯಲ್ಲಿ ಇಟ್ಕೊಂಡು ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿದ್ದಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ನ್ಯಾಯ ನೀತಿಯನ್ನ ಎತ್ತಿಡಬೇಕಾದಂತಹ ಕರ್ತವ್ಯ ಇರ್ತಕ್ಕಂಥ ಒಂದು ಸ್ಥಾನದಲ್ಲಿ ಇಟ್ಕೊಂಡು ತಾನೇ ಖುದ್ದಾಗಿ ಅಪರಾಧಿ ಕೃತ್ಯಗಳಲ್ಲಿ ತೊಡಗಿ ಅಪರಾಧಿ ಕೃತ್ಯ ಮಾಡುವವರೊಂದಿಗೆ ಶಾಮೀಲಾಗಿ ಅವರಿಂದ ಮಂತ್ರಿಗೆ ಇಷ್ಟಿಷ್ಟು ಅಂತ ಹೇಳಿ ಫಿಕ್ಸ್ ಮಾಡಿಕೊಂಡು ನೇರವಾಗಿ ಡ್ರಗ್ ಪೆಡ್ಲರ್ ಜೊತೆಯಲ್ಲಿ ಸೇರ್ಕೊಂಡು ಡ್ರಗ್ ಪೆಡ್ಲಿಂಗ್ ಕೆಲಸ ಮಾಡ್ತಾ ಇದ್ದಂತಹ ಚಾಮರಾಜಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜಣ್ಣ ಮತ್ತೆ 10 ಜನ 11 ಜನ ಏನು ಸಿಕ್ಕಾಕೊಂಡಿದ್ದಾರೆ ಇದ್ದಾರೆ ASI ಹಾಗೆ ಇನ್ನಿತರ ಪೊಲೀಸು ಮತ್ತೆ ಕಾನ್ಸ್ಟೇಬಲ್ಸ್ ಇರ್ತಾರರು ಇವರೆಲ್ಲರಿಗೂ ಇವತ್ತು ನಾವು ಏನಾದ್ರು ಮಾಡ್ಬೇಕಲ್ವಾ ಮಹಾಮಂಗಳಾರತಿ ಮಾಡ್ಬೇಕು. ಪಕ್ಷ ಆಗ್ಲಿ ನಾವಾಗ್ಲಿ ಇರುವಂತ ಎಲ್ಲರೂ ನಾವ್ ಹೇಳ್ತಾ ಇರ್ತೀವಿ ಪೊಲೀಸರು ಸಿಕ್ಕಾಗಲ್ಲ. ನಮ್ಮ ಹೋರಾಟ ನಿಮ್ಮ ವಿರುದ್ಧ ಅಲ್ಲ, ಈ ವ್ಯವಸ್ಥೆಯ ವಿರುದ್ಧ, ನಿಮ್ಮ ಪರವಾಗೇನೆ ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಇದಕ್ಕೋಸ್ಕರ ನಾವೆಲ್ಲರೂ ಹೋರಾಟ ಮಾಡ್ತಾ ಇರೋದು. ಇಡೀ ಒಂದು ಪೊಲೀಸ್ ಠಾಣೆಯ ಒಂದು ಇಡೀ ಪೊಲೀಸ್ ಠಾಣೆನೆ ಪೆಡ್ಲರ್ಗಳನ್ನ ಪೋಷಿಸಿ ಪೆಡ್ಲರ್ಗಳ ಜೊತೆ ಇವರು ಶಾಮೀಲಾಗಿ ಈ ರೀತಿ ಕಕ್ಕಾಜಿನ ಕೆಲಸ ಮಾಡ್ತಾರೆ ಅಂದ್ರೆ ಇವೆಲ್ಲ ಕಡೆ ಹೋದ್ರೆ ಇವತ್ತು ಡ್ರಗ್ ಲೀಲಾಜಾಲವಾಗಿ ಎಲ್ಲ ಕಡೆ ಚಾಲ್ತಿಯಲ್ಲಿದೆ. ಆದ್ರೆ ಈಗ ಇಂಥ ವಿಷಯಗಳು ನೋಡುವಾಗ ಎಲ್ಲೋ ಅಂದ್ರೆ ಎಲ್ಲೋ ಸಿಗಾಕೊಂಡಾಗ ಇನ್ನೊಂದಾದಾಗ ಇಲ್ಲಪ್ಪ ಏನೋ ಕೆಲಸ ಮಾಡ್ತಾವ್ರೆ ಏನೋ ಆಗ್ತಾ ಇದೆ ಕಡಿತಾವ್ರೆ ಅಂತ ಯಾರಿಗೊಂದು ನೆಮ್ಮದಿ ಇರ್ತದೆ ಸಾರ್ವಜನಿಕರಿಗೆ. ಈ ತರ ಆದಾಗ ನಾವೆಲ್ಲರೂ ಏನಾಗ್ಬೇಕು, ಸಾರ್ವಜನಿಕರು ಸಾಮಾನ್ಯ ಜನತೆ ಏನಾಗ್ಬೇಕು, ಎದೆ ಕಲ್ಲಾಕೋಬೇಕು. ಇವತ್ತು ನೋಡಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಮತ್ತೆ ಅಪರಾಧಗಳನ್ನ ತಡೆಯೋ ನಿಟ್ಟಿನಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಇರುವಂತದ್ದು ಪೊಲೀಸರಿಗೆ.
ಆದರೆ ಇವತ್ತು ಅಂಥ ಪೊಲೀಸರೇ ಇವತ್ತು ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯ ಅಕ್ರಮಗಳಲ್ಲಿ ಭಾಗಿಯಾದರೆ ಆ ಸಮಾಜದ ಪರಿಸ್ಥಿತಿ ಹೇಗಿರುತ್ತೆ ಅಂತೇಳಿ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇದೊಂದು ಭಾಳ ಗಂಭೀರವಾದಂತಹ ವಿಚಾರ. ಮೊನ್ನೆ ಇತ್ತೀಚೆಗೆ ಚಾಮರಾಜಪೇಟೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜಣ್ಣ ಮತ್ತು ಆತನ ಇತರ 11 ಜನ ಪೊಲೀಸರು ಸಾಹಿತ್ಯರೆಲ್ಲ ಸೇರಿಕೊಂಡು ಡ್ರಗ್ಸ್ ಪೆಡ್ಲರ್ಸು ಏನು ಇವತ್ತು ಸಮಾಜಕ್ಕೆ ಮಾರಕವಾಗಿರುವಂತಹ ಮಾದಕ ವ್ಯಸನ ಮಾರುವಂತಹ ಜಾಲದ ರೀತಿಯಲ್ಲೇ ಸೇರಿಕೊಂಡು ಅವರಿಂದ ಮಂತ್ಲಿ ಇಷ್ಟಿಷ್ಟು ದುಡ್ಡು ಅಂತ ಹೇಳಿ ಫಿಕ್ಸ್ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಶಾಮೀಲಾಗಿ ಇವರು ಕೂಡ ಆ ಥರದ ನೇರವಾಗಿ ದಂಧೆನಲ್ಲಿ ಪಾಲ್ಗೊಂಡಿದ್ರು ಅಂತಕ್ಕಂಥ ಒಂದು ಆಘಾತಕಾರಿ ವಿಚಾರ ಇವತ್ತೇನು ಬೆಳಕಿಗೆ ಬಂದಿದೆ. ನಿಜಕ್ಕೂ ಇದರಿಂದ ನಾವೆಲ್ಲ ಶಾಕ್ ಆಗಿದ್ದೀವಿ. ನ್ಯಾಯಾಲಯದಲ್ಲಿ ನ್ಯಾಯ ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ಎಲ್ಲ ಪ್ರಕರಣಗಳಿಗೆ ಇವತ್ತು ನ್ಯಾಯಾಲಯದಲ್ಲಿ ನ್ಯಾಯ ಖಂಡಿತವಾಗೂ ಸಿಗುತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ನಮ್ಮ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಆಗಲಿ ಅಥವಾ ಇರ್ತಕ್ಕಂಥ ಏನು ನಮ್ಮ APPಗಳಾಗಲಿ ಇನ್ನೊಬ್ಬರಾಗಲಿ ಎಷ್ಟು ಸಮರ್ಥವಾಗಿ ಇವರು ಕೋರ್ಟಲ್ಲಿ ಇದನ್ನು ನಿರ್ವಹಿಸ್ತಾರೆ ಅನ್ನೋ ಆಧಾರದ ಮೇಲೆ ಇವತ್ತು ನ್ಯಾಯ ಸಿಗುತ್ತೋ ಸಿಗಲ್ವಾ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ನಾಗರಿಕ ಸಮಾಜ, ಒಂದು ನೈತಿಕ ಸಮಾಜವನ್ನು ಜನರಲ್ಲಿ ಆ ಒಂದು ನೈತಿಕ ಪ್ರಜ್ಞೆಯನ್ನು ಮೂಡಿಸೋ ಕಾರಣಕ್ಕಾಗಿ ಈ ತರಹ ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗ್ತಾ ಇರುವಂಥ ಪೊಲೀಸರಾಗಿರಲಿ, ಸರ್ಕಾರಿ ಅಧಿಕಾರಿಗಳಾಗಿರಲಿ, ಇವರ ಒಂದಷ್ಟು ಮನ ಪರಿವರ್ತನೆ ಆಗಲಿ. ಅಟ್ಲೀಸ್ಟ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರಾದರೂ ನಮಗೆ ಅವಮಾನ ಮಾಡ್ತಾರೆ, ಚೀತು ಅಂತಾರೆ, ನಾಗರಿಕವಾಗಿ ನಮಗೆ ಬಹಿಷ್ಕಾರ ಹಾಕುವಂಥ ನಿಟ್ಟಿನಲ್ಲಿ ಅವರನ್ನು ನಡ್ಕೊತಾರೆ ಅನ್ನೋ ಕಾರಣಕ್ಕಾದ್ರೂ ಇವರಿಗೆ ಬುದ್ಧಿ ಬಂದು ಮನ ಪರಿವರ್ತನೆ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಮಹಾಮಂಗಳಾರತಿಯನ್ನು ಮಾಡೋಣ KRS ಪಕ್ಷದ ವತಿಯಿಂದ ಈ ಭ್ರಷ್ಟ ಪೊಲೀಸರಿಗೆ ಅಂತ ಹೇಳಿ ಇವತ್ತು ನಾವು ಆ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಇಂಥ ಕಳ್ಳರಿಗೆ, ಕದೀಮರಿಗೆ, ಮೋಸಗಾರರಿಗೆ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸಮಾಜಘಾತಕ ಜೊತೆಯಲ್ಲಿ ಕೈ ಜೋಡಿಸಿರುವಂಥವ್ರಿಗೆ ಕ್ರಮ ಆಗೋ ರೀತಿಯಲ್ಲಿ ಸರ್ಕಾರ ನೋಡ್ಕೊಂಡಿಲ್ಲ ಅಂದರೆ ಮುಂದಿನ ರೀತಿಯಲ್ಲಿ ಇವತ್ತೇನು ಸರ್ಕಾರಕ್ಕೆ ಮಾಡಬೇಕಾಗಿರೋ ಮುಜುಗರ, ನಾವು ಇವತ್ತು ಸರ್ಕಾರಕ್ಕೆ ಮಾಡಬೇಕಾಗಿರುವಂಥ ಸನ್ಮಾನ, ಸರ್ಕಾರಕ್ಕೆ ಮಾಡಬೇಕಾಗಿರುವಂಥ ಮಹಾಮಂಗಳಾರತಿಯನ್ನು ಒಂದು ರೀತಿಯಲ್ಲಿ ಇದನ್ನು ಬೇರೆ ಥರದಲ್ಲಿ ಮಾಡಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಆಗಿರಲಿ, ಇನ್ಯಾವ ಸರ್ಕಾರ ಆಗಿರಲಿ, ಯಾರು ಇರ್ತಾರೋ ಅವರಿಗೇನೆ ಮಂಗಳಾರತಿ ಮಾಡುವಂತಹ ವಿಧಾನಸೌಧದಲ್ಲಿರ್ತಕ್ಕಂಥ ಇಂತಹ ಭ್ರಷ್ಟರನ್ನು ಪೋಷಣೆ ಮಾಡ್ತಾ ಇರುವಂಥ ಜನಪ್ರತಿನಿಧಿಗಳಿಗೆ ಮಹಾಮಂಗಳಾರತಿ ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಸಮಿತಿ ಪಕ್ಷದಿಂದ ನಾವು ಮಾಡ್ತೀವಿ, ನೀವು ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇವತ್ತು ಏನು ಒಳ್ಳೆ ಕೆಲಸ ಮಾಡ್ತಾ ಇರುವಂಥ ಪೊಲೀಸರನ್ನ ಡಿಮೋರಲೈಸ್ ಮಾಡಬಾರ್ದು, ಅವರ ಘನತೆಗೆ ಚ್ಯುತಿಯಾಗೋ ರೀತಿಯಲ್ಲಿ ನಡ್ಕೋಬಾರ್ದು, ಅವರನ್ನು ಮುಂದೊಂದು ದಿನ ಅವರ ಸ್ಫೂರ್ತಿಯನ್ನು ಕಳ್ಕೋಬಾರ್ದು ಇಂಥ ಹೋರಾಟಗಳಿಗೆ ಅನ್ನೋ ಹಿನ್ನೆಲೆಯಲ್ಲಿ ನಾವು ಇವತ್ತು ಏನು ಮಹಾಮಂಗಳಾರತಿ ಮತ್ತು ಹೂವು ಹಾಕಿ ಅವನಿಗೆ ಮಹಾಮಂಗಳಾರತಿ ಮಾಡಬೇಕು ಅಂತ ಬಂದಿದ್ವಿ. ಈ ಒಳ್ಳೆ ಪೊಲೀಸರಿಗೆ ರೆಸ್ಪೆಕ್ಟ್ ಕೊಡುವಂಥ ಕಾರಣಕ್ಕಾಗಿ, ಅವರಿಗೆ ಅವರ ಮೇಲಿನ ಗೌರವದ ಕಾರಣಕ್ಕಾಗಿ, ಒಳ್ಳೆ ಪೊಲೀಸರ ಗೌರವದ ಕಾರಣಕ್ಕಾಗಿ ನಾವು ಇವತ್ತು ಅದನ್ನು ಮಾಡಿಲ್ಲ. ಆದರೆ ಈ ಭ್ರಷ್ಟಾಚಾರದಲ್ಲಿ ಸಿಕ್ಕಿರುವಂಥ ಏನು ಇವರು ಇದ್ದಾರೆ ನೀಚರು, ಇವರಿಗೆ ಶಿಕ್ಷೆ ಆಗಬೇಕು ಮತ್ತು ಇವರನ್ನು ಒದ್ದು ಒಳಗಡೆ ಹಾಕಬೇಕು ಮತ್ತು ಇಂಥವ್ರಿಗೆ ಕೊಡುವಂಥ ಶಿಕ್ಷೆ ನೋಡಿ ಇನ್ನೊಬ್ಬರು ಈ ಕೆಲಸವನ್ನು ಮಾಡಬಾರ್ದು. ಆ ಥರದ ಶಿಕ್ಷೆಯನ್ನು ಇವರಿಗೆ ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತಗೋಬೇಕು ಅಂತ ಹೇಳಿ ಆಗ್ರಹಿಸಿ ನಾವು ಪ್ರತಿಭಟನೆಯನ್ನು ಮುಕ್ತಾಯ ಮಾಡಿದ್ದೀವಿ.